ಹಾಂ, ಇವತ್ತು ನಾವು ಮೈಸೂರಿಗೆ ಹೋಗುತ್ತಿದ್ದೆವು. ಸೊ ಬ್ರೇಕ್‌ಫಾಸ್ಟ್‌ಗಾಗಿ ನಾವು ಒಂದು ಹೋಟ್ಲ್ ಹತ್ರ ಕೂತ್ಕೊಂಡು ಇಡ್ಲಿ, ದೋಸೆ ಆರ್ಡರ್ ಮಾಡಿದ್ವಿ. ಇಡ್ಲಿ ಏನೋ ಚೆನ್ನಾಗಿತ್ತು ಸಾಫ್ಟಾಗಿ. ಅದೇ ದೋಸೆ ಮಾತ್ರ ಏನು ಅಷ್ಟು ಇಷ್ಟ ಆಗಿಲ್ಲ ಪರ್ಸ್ನಲಾಗಿ. ಸೊ ನಾವು ಇದು ಬೇಗ ರೀಚ್ ಆಗಿಬಿಟ್ವಿ ಮೈಸೂರಿಗೆ. ಸ್ವಲ್ಪ ಸ್ನ್ಯಾಕ್ಸ್‌ಗೋಸ್ಕರ ನಾವಲ್ಲಿರುವ ಗೋಲ್ಗಪ್ಪ ಶಾಪ್ ಹತ್ರ ನಿಂತು, ಮತ್ತು ಅಲ್ಲಿ ಗೋಲ್ಗಪ್ಪ ಮತ್ತು ಸುಕ್ಕ ಅಂತೂ ಫುಲ್ ಫ್ಲೇವರ್ಫುಲ್ ಆಗಿತ್ತು. ಮೌತಲ್ಲಿ ವಾಟ್ರಿಂಗ್ ತರಿಸ್ತಿತ್ತದು. ಮತ್ತು ಇದು ಚಾಮುಂಡಿ ಬೆಟ್ಟ ఎక్కుತ್ತಿರುವ ವ್ಯೂ ಮಾತ್ರ ಸಖತ್ತಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಕಾಗಿಲ್ಲ. ಜೊತೆಗೆ ಆ ಫ್ರೆಶ್ ಗಾಳಿ ನಮಗಿನ್ನೂ ಇಷ್ಟ ಆಯಿತು. ಇದು ಸೀರೆ ದೇವ್ರಿಗೆ ಉಡಿಸಿರೋ ಸೀರೆ. ಸೊ ಅಲ್ಲಿ ಪಕ್ಕದಲ್ಲಿ ಕೌಂಟ್ರ್ ಹತ್ರ ಕೊಡ್ತಿದ್ರು, ನಾವು ಹೋಗಿ ಈಸ್ಕೊಂಡಿದ್ದು. ಇದು ಟೋಟಲ್ 500 ಆಯಿತು. ಮತ್ತು ಇದು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಾವು ಫೋಟೋಸ್ ಎಲ್ಲ ತಗೊಂಡು ಆದಮೇಲೆ ಹೋಗ್ತಾ ಇರುವಾಗ ಅಲ್ಲಿ ನಮಗೆ ಈ ಶಾಪ್ ಕಾಣಿಸ್ತು. ಸೊ ನಮ್ಮ ತಮ್ಮ ಬೇಕು ಅಂತಿದ್ದ. ಸೊ ಅಲ್ಲಿ ನೋಡ್ತಿರುವಾಗ ನಾನು ನಮ್ಮ ಮಮ್ಮಿ ಹೋಗಿ ಹ್ಯಾಂಡ್ ಬ್ಯಾಗ್ ನೋಡ್ತಿದ್ವಿ. ಸೊ ಇದು ನಾವು ಕಾರಂಜಿಗೆರೆ ಪಾರ್ಕ್ ಹತ್ರ ಹೋಗುತ್ತಿರುವಾಗ ಇದು ಕೌಂಟರ್ ನೋಡಿ, ಟಿಕೆಟ್ ಎಲ್ಲ ಪೇ ಮಾಡಿದ್ವಿ ನಾವು. ಸೊ ಅದು ಪೇ ಮಾಡಿದ್ಮೇಲೆ ಕಾರಂಜಿ ನ್ಯಾಚರ್ ಪಾರ್ಕು ಸಖತ್ತಾಗಿತ್ತು. ಫುಲ್ ಗ್ರೀನರಿ ಇತ್ತು. ನಾವು ಫುಲ್ ಎಕ್ಸೈಟಿಂಗಾಗಿ ಹೋದ್ವಿ. ನಮ್ಮ ತಮ್ಮ ನೋಡಿ ಹೇಗೆ ಓಡ್ತಾವನೆ. ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಲೈಕ್ ಚೇರ್ಸ್, ಕ್ರಿಯೇಟಿವಿಟಿ ಚೆನ್ನಾಗಿ ಯೂಸ್ ಮಾಡಿದ್ರು ಅವರು. ಫುಲ್ ಎಲಿಫೆಂಟ್ಸ್, ಅದ್ರ ಮೇಲೆ ರೂಫ್ ಚೆನ್ನಾಗಿತ್ತು. ಅಲ್ಲಿ ಫೋಟೋ ತಗೊಳಕ್ಕೆಲ್ಲ ಚೆನ್ನಾಗಿತ್ತು. ಸೊ ನಮ್ಮ ತಮ್ಮ ಈಗ ఎక్కుతాವನೆ ಮೆಟ್ಲ ಮೇಲೆ. ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತದು, ಫುಲ್ ಚೆನ್ನಾಗಿತ್ತು. ಅದ್ರ ಪಕ್ಕ ಚೇರ್ಸ್ ಕೂಡ ಇದ್ವು. ಸೊ ನಾವು ಫ್ರೆಶ್ ಗಾಳಿನ ನೋಡ್ಬೋದು. ಮತ್ತು ಹಾಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಈ ಬಿಳಿ ಕೊಕ್ಕರೆ ನೋಡಿದ್ವಿ. ಫುಲ್ ಇಷ್ಟ ಆಯಿತು ಅದು ನಮ್ಗೆ ಸೀನು. ಮತ್ತು ಹೋಗ್ತಾ ಇರುವಾಗ ಅಲ್ಲಿ ಪಾರ್ಕ್ ಕೂಡ ಕಾಣಿಸ್ತು ನಮಗೆ. ಆ ಪಾರ್ಕ್ ಕೂಡ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಲೈಕ್ ಫಿಸಿಕಲ್ ಆ್ಯಂಡ್ ಮೆಂಟಲಿ ನಾವು ಚೆನ್ನಾಗಿ ಅಟ್ಯಾಚ್ ಆಗಿ ಆ ಪಾರ್ಕ್ಗೆ. ಅದರ ಪಕ್ಕನೇ ಸ್ವಲ್ಪ ಕೇಜ್ ಮನೆ ಥರ ಹಾಕಿದ್ರು. ಅಲ್ಲಿ ಪಕ್ಷಿಗಳೆಲ್ಲ ಚೆನ್ನಾಗಿದ್ವು. ನನಗೆ ಜಾಸ್ತಿ ಇಷ್ಟ ಆಗಿತ್ತಂದರೆ ಲವ್ ಬರ್ಡ್ಸಲ್ಲಿ ದೊಡ್ಡ ದೊಡ್ಡ ಲವ್ ಬರ್ಡ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ನೀವು ನೋಡ್ದಂಗೆ ಈ ಲವ್ ಬರ್ಡ್ಸ್ ಅಂತೂ ಲೈಕ್ ಫುಲ್ ಮುಖ ಮಾತ್ರ ಪಿಂಕ್, ಹಿಂದೆ ಎಲ್ಲ ಗ್ರೀನು, ಲೈಕ್ ಪ್ಯಾರೆಟ್ ಥರನೇ, ಅದರ ಮುಖ ಮಾತ್ರ ರೆಡ್ ಆಗಿರುತ್ತೆ. ಮತ್ತು ಇದು ಗೋಲ್ಡನ್ ಎಲ್ಲೋ ಹೆಣ್ಣು ಸ್ಪ್ಯಾರನೋ ಆ ಥರ ಇದು. ತುಂಬ ಕ್ಯೂಟಾಗಿ ಅನಿಸ್ತು. ಮತ್ತು ಇಲ್ಲಿ ನಮ್ಮ ತಮ್ಮ ಲೈಕ್ ಪಾರ್ಕ್ ಎಲ್ಲ ಆದಮೇಲೆ ಲಾಸ್ಟಾಗಿ ಈ ವಿಡಿಯೋ ತೆಗೆದಿದ್ದೀನಿ, ಯಾಕಂದ್ರೆ ಅವ್ರು ಪಾರ್ಕಲ್ಲೋ ಮಾಡಿಲ್ಲ ವಿಡಿಯೋ. ಸೊ ಇದು ನಾವು ಪಿಕಾಕ್ಸ್ ಇರುವ ಜಾಗದಲ್ಲಿ ಬಂದ್ವಿ. ಅಲ್ಲಿ ಫ್ರಮ್ 10 to 15 ಪಿಕಾಕ್ಸ್ ಇದ್ವು. ಅಲ್ಲಿ ನಮಗೆ ಜಾಸ್ತಿ ಇಷ್ಟ ಆಗಿದ್ದು ಪಿಕಾಕ್ ಅಂದರೆ ವೈಟ್ ಪಿಕಾಕ್, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಜಾಸ್ತಿ ಪಿಕಾಕ್ಸ್ ಇದ್ವು. ಸರ್ಪ್ರೈಸಿಂಗ್ ಆಗಿ ಏನಂದರೆ ಅಲ್ಲಿ ಡಕ್ಸ್ ಮತ್ತು ಹೆನ್ಸ್ ಕೂಡ ಇದ್ವು. ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆನ್ ಪಿಕಾಕ್ಸ್ ಎಲ್ಲ ಇದ್ವು. ಸೊ ನಾವು ಆ ಚೈನನ್ನು ದಾಟಿ ಹೋಗಾಗಿಲ್ಲ. ಸೊ ನಾವು ನಮ್ಮ ಫ್ಯಾಮಿಲಿ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಲೈಕ್ ಸಮ್ ಅನಿಮಲ್ಸ್ ಆ ಚೈನಿಂದ ಈಚೆ ಬರ್ತಿತ್ತು. ಸೊ ಹಾಗೆ ವೆಯ್ಟ್ ಮಾಡ್ತಿದ್ವಿ. ಮೇಯ್ನಾಗಿ ಸ್ವಲ್ಪ ಪಿಕಾಕ್ಸ್ ಮರದ ಮೇಲೆ ಕೂಡ ಹೆಕ್ಕಿತ್ತು. ಸೊ ನಾವು ಅದು ಹಿಡಿಯೋಕ್ಕಾಗಿಲ್ಲ ವೀಡಿಯೋ. ಅದು ಲೈಕ್ ಒಳಗಡೆ ಹೊಟ್ಟೋಗಿತ್ತು ಮರದೊಳಗಡೆ. ಸೊ ಇದು ಡಿಫ್ರೆಂಟ್ ಟೈಪ್ ಆಫ್ ಪಿಕಾಕ್, ಇದೇನು ಕಾರ್ಡ್ ಪಿಕಾಕ್ ಏನು. ಮತ್ತು ಈ ಪಿಕಾಕ್ ಅಂತ ಚೈನನ್ನು ದಾಟಿ ಬಂದಿತ್ತು. ಇದು ಹತ್ರ ಇತ್ತು, ನಮಗೆ ಜಾಸ್ತಿ ಹತ್ರ ಇತ್ತು ಈ ಪಿಕಾಕ್. ಸೊ ನಾನು ದೂರದಿಂದ ವೀಡಿಯೋ ಮಾಡಿದೆ. ಮತ್ತು ಇದು ಡಕ್, ಅವರಿಗೆ ನ್ಯಾಚುರಲ್ ಹ್ಯಾಬಿಟೇಟ್ ಫುಲ್ ಅಡ್ಜಸ್ಟ್ ಆಗಿತ್ತು. ಲೈಕ್ ವಾಟರ್ ಎಲ್ಲ ಇತ್ತು ಅಲ್ಲೇ. ಮತ್ತು ಇದು ವೈಟ್ ಪಿಕಾಕ್, ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಚೆನ್ನಾಗಿ ಅನಿಸ್ತು ವೈಟ್ ಪಿಕಾಕ್. ಮತ್ತು ದಾರಿಯಲ್ಲಿ ಹೋಗ್ತಿರುವಾಗ ಈ ಗಿಡ ಕಾಣಿಸ್ತು. ನಾವು ಅಕ್ಕಪಕ್ಕ ಹುಡುಕಿದ್ವಿ, ಇದ್ರ ಬಗ್ಗೆ ನಾವು ಬರ್ತಿರ್ತಂದ್ರೆ ಇದ್ರ ಬಗ್ಗೆ ಇಲ್ಲ. ಮತ್ತು ಇದು ಕಾರಂಜಿ ಲೇಕ್, ಅದು ಲೈಕ್ ಬೋಟಿಂಗ್ಸ್ಗೆಲ್ಲ ಚೆನ್ನಾಗಿರೋ ಪ್ಲೇಸ್. ನಾವು ಲೈಕ್ 10 to 15 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಬಿಸಿಲೇನೋದು ಕಮ್ಮಿ ಆಗುತ್ತೇನೋ ಅಂತ. ಅದು ಆಗಿಲ್ಲ, ಯಾಕಂದ್ರೆ ನಾವು ಸಮ್ಮರ್ ಸೀಸನಲ್ಲಿ ಹೋಗ್ತಾಯಿಲ್ಲ. ಬೆಸ್ಟ್ ಪ್ಲೇಸ್ ಏನಂದರೆ ರೈನಿ ಸೀಸನಲ್ಲಿ ಬಂದರೆ ಚೆನ್ನಾಗಿರುತ್ತೆ ಈ ಬೋಟಿಂಗ್. ನಮ್ಮ ತಮ್ಮ, ನಾವು, ನಮ್ಮ ಫ್ಯಾಮಿಲಿ ಎಲ್ಲ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಸೊ ಮುಂದೆ
ನಮ್ಮ ಡ್ಯಾಡಿ ನಮ್ಮ ತಮ್ಮ ಬೋಟ್ ಓಡಿಸ್ತಿದ್ದೆ, ನಾನು ನಮ್ಮ ಮಮ್ಮಿ ಹಿಂದೆ ಪ್ಯಾಸೆಂಜರ್ಸ್ ಆಗಿ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ವಿ. ಮತ್ತು ಈ ದೇವಸ್ಥಾನದಲ್ಲಿ ಕ್ಯಾಮ್ರಾಸ್ ಅಲೋ ಇಲ್ಲ, ಸೊ ನಾನು ಬರೀ ಈಚೆ ಮಾತ್ರ ತೆಗ್ದಿದ್ದೀನಿ.